ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈಗಾಗಲೇ ಭಾಗ ಒಂದು ದಶಮಾಂಶಗಳು ಈ ಡೆಸಿಮಲ್ಸ್ ಮೇಲೆ ಯಾವ ಥರ ಕ್ವಶನ್ಸ್ಗಳು ಬರ್ತಾವೆ ಅಂತೇಳಿ ಭಾಗ ಒಂದರ ಒಳಗಡೆ ನಾ ಏನು ಮಾಡಿದ್ನಪ್ಪ ಅಂದ್ರೆ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಬೇಸಿಕ್ಸ್ನ ಹೇಳ್ಕೊತ ಬಂದಿದ್ದೆ. ಇದ್ರ ಒಳಗಡೆ ಇನ್ನು ಮುಂದುವರೆದಂಥದ್ದು ದಶಮಾಂಶಗಳ ಮೇಲೆ ಯಾವ ಥರ ಕ್ವಶನ್ಸ್ಗಳು ಬರ್ತಾವೆ ಅಂತೇಳಿ ನೋಡ್ಕೊತ ಬಂದಾಗ ಈ ವಿಡಿಯೋಲ್ಲಿ ಎಂಡ್ ತನಕ ಹೇಳ್ತೀನಿ. ಒಂದೇದು ವಿಡಿಯೋ ಯಾರಾದ್ರೂ ನೋಡಿಲ್ಲಪ್ಪ ಅಂದ್ರೆ ಆ ವಿಡಿಯೋ ನೋಡ್ಕೊಂಡ್ಮೇಲೆ ಈ ವಿಡಿಯೋನ ಪ್ಲೇ ಮಾಡ್ಕೊಂಡು ನೋಡ್ಕೊಡ್ರಿ. ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈಸಿಯಾಗಿ ಎಲ್ಲವೂ ಅರ್ಥ ಆಗ್ತವೆ. ಹಾಗಾದ್ರೆ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲ ವಿಡಿಯೋಗಳು ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಸರಿಯಾಗಿ ಕಾಣಿಸ್ತವೆ. ದಶಮಾಂಶಗಳ ಸಂಕಲನ ಡೆಸಿಮಲ್ಸ್ ಎಡಿಷನ್ಸ್ ಅಂತ ಹೇಳಿ ಕರಿತೀವಿ. ಈ ಡೆಸಿಮಲ್ಸ್ ಎಡಿಷನ್ಸ್ ಎಲ್ಲರಿಗೂ ಕೂಡಿಸೋದು ಲೆಕ್ಕಗಳು ಈಸಿಯಾಗಿ ಬರ್ತಿರ್ತವೆ. ದಶಮಾಂಶ ಒಳಗಡೆ ಕೂಡಿಸೋದು ಯಾವ ಥರ, ಕಳೆಯುವುದು ಯಾವ ಥರ, ಗುಣಾಕಾರ ಯಾವ ಥರ, ಭಾಗಾಕಾರ ಯಾವ ಥರ, ಇವು 4 ಕ್ವಶನ್ಸ್ಗಳನ್ನು ಏನು ಮಾಡ್ಕಪ್ಪ ಅಂದ್ರೆ ತಿಳ್ಕೊಬೇಕು. ಹಾಗಾದ್ರೆ ಇಲ್ಲಿ ಒಂದು ಯಾವುದೋ ಒಂದು ಸಂಖ್ಯೆನ ಹಾಕ್ತೀನಿ ನಾನು. ಈ ಸಂಖ್ಯೆಯನ್ನು ಹಾಕಿದಾಗ ಇಲ್ಲೊಂದು ಸಂಖ್ಯೆ ಇದೆ 2452 ಅಂತೇಳಿ. ಓಕೆ, ಇಲ್ಲಿ ಪಾಯಿಂಟ್ನ ಇಲ್ಲಿ ಹಾಕ್ತಾರೆ, ಪ್ಲಸ್ನ ಏನು ಹಾಕ್ತಾರಪ್ಪ ಅಂದ್ರೆ ಈ ಥರ ಒಂದು ಸಂಖ್ಯೆನ ಕೊಡ್ತಾರೆ ಅವರು 124 ಪಾಯಿಂಟಿನ ಇಲ್ಲೇ ಫಸ್ಟ್ನೇದು ಒಂದು ಲೆಕ್ಕನ ಈ ಜಾಗಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ತಿಳ್ಕೊಡ್ರಿ. ಅವ್ರು ಏನು ಮಾಡ್ತಾರೆ, ಎಕ್ಸಾಮ್ಸ್ನಲ್ಲಿ ಈ ಥರ ಕೆಳಗಡೆ ಕೆಳಗಡೆ ಕೂಡಿಸು ಲೆಕ್ಕ ಹಾಕಂಗಿಲ್ಲ. ಅವ್ರೇನು ಮಾಡ್ತಾರೆ, ನೇರವಾದ ಒಂದೇ ಲೈನ್ ಒಳಗಡೆ ಕ್ವಶನ್ಸ್ನ ಕೊಡ್ತಾರೆ. ಅದನ್ನು ನೀವು ಹೆಂಗೆ ಬರ್ಕೋಬೇಕನ್ನ ಮೊದಲು ತಿಳ್ಕೊಡ್ರಿ. ಇದ್ರ ಒಳಗಡೆ ಪೂರ್ಣಾಂಕ ಸಂಖ್ಯೆಗಳನ್ನು ಅಷ್ಟೇ ನೋಡ್ಕೊಡ್ರಿ, ದಶಮಾಂಶ ಸಂಖ್ಯೆಗಳನ್ನು ಬಿಟ್ಬಿಡ್ರಿ. ಇದ್ರ ಒಳಗಡೆ ಇದನ್ನ ಪೂರ್ಣ ಸಂಖ್ಯೆಗಳನ್ನು ಕರಿತೀವಿ. 245.2 ಅಂತ ಓದ್ತೀವಿ. ಇದನ್ನ 124.8 ಅಂತ ಓದ್ತೀವಿ. ಹಾಗಾದ್ರೆ 245 ದೊಡ್ಡದು, 124 ದೊಡ್ಡದು. 245 ದೊಡ್ಡದು. ದೊಡ್ಡದಿರುವ ಸಂಖ್ಯೆಗಳನ್ನ ಮೇಲೆ ಬರ್ಕೋಬೇಕು. ಹಾಗಾದ್ರೆ ಇದು ದೊಡ್ಡದಿದೆ, ಇದು ಮೇಲೇನೆ ಬರ್ಕೋತೀವಿ. ಹಾಗಾದ್ರೆ ಇದನ್ನ ಕೆಳಗಡೆ ತೊಗೊಂಬಂದು ಬರ್ಕೊಡ್ರಿ. ಹೆಂಗೆ ಬರ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಅಂದ್ರೆ ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಬರ್ಬೇಕು ಅದು. ಓಕೆ, 145.2 ಐತೆ, ಇಲ್ಲಿ 124.8 ಇದೆ ಅಂದ್ರೆ ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ನ ಬರ್ಕೋಬೇಕು. ಬರ್ಕೋದ್ಮೇಲೆ ಎಡಿಷನ್ ಮಾಡಬೇಕು. 8 2 ಕೂಡಿಸ್ರಿ 10, 5 4 9, 9 1 10. ನೆಕ್ಸ್ಟ್ 4 2 6, 6 1 7, 2 1 3 ಆಯಿತು. ಹಾಗಾದ್ರೆ ಪಾಯಿಂಟ್ ಎಲ್ಲಿ ಕೊಡ್ಬೇಕಪ್ಪ ಅಂದ್ರೆ ಇಲ್ಲಿ ಕೂಡಿಸೋದ್ರ ಒಳಗಡೆ ಪಾಯಿಂಟ್ ಎಲ್ಲಿರ್ತದೋ ಅದೇ ಕೆಳಗಡೆ ಏನು ಮಾಡಬೇಕಪ್ಪ ಅಂದ್ರೆ ಪಾಯಿಂಟ್ನ ಕೊಟ್ಟಾಗ ಇದು ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದೆ. ಆನ್ಸರ್ ಎಷ್ಟು ಬಂತು? 370. ಒಂದು ವೇಳೆ ಇವು ಸಂಖ್ಯೆಗಳು ಏನು ಕರೆಕ್ಟ್ ಒಂದು ಮೇಲೆ ದೊಡ್ಡ ಸಂಖ್ಯೆ ಬರ್ಕೊಂಡಿದೆ, ಇಲ್ಲಿ ಕೆಳಗಡೆ ಸಣ್ಣ ಸಂಖ್ಯೆ ಬರ್ದಿದೆ, ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇತ್ತು, ಏನೋ ಓಕೆ ಆಯಿತು. ಒಂದು ವೇಳೆ ನಮ್ಗೆ ಹಿಂಗಿರಂಗಿಲ್ಲ, ಎಕ್ಸಾಮ್ಸ್ನಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಇಲ್ಲಿ 3 2 4 ಪಾಯಿಂಟ್ನ ಇಲ್ಲಿ ಕೊಡ್ತಾನೆ 2 ಹಾಕಿ ಪ್ಲಸ್ನ ಏನು ಮಾಡ್ತೀನಪ್ಪ ಅಂದ್ರೆ 152.2 ಈ ಥರ ಕೊಡ್ತಾನೆ. ಕೊಟ್ಟಾಗ ನಮಗೇನು ಅನ್ನಿಸ್ತದೆ, ಇಲ್ಲಿ ಇನ್ನೊಂದು ನಂಬರ್ನ ಕೊಟ್ಟನ ಅಂತ ತಿಳ್ಕೊಳ್ರಿ. ಇಲ್ಲಿ 8 ಅಂತ ತೋರ್ಬಿಟ್ಟು ನಾವು ಇದ್ರಾಗ ಸರ 1 2 3 4 ಇದ್ರಾಗ 5 ನಂಬರ್ ಅದಾವು, ಇದ್ರಾಗ 4 ನಂಬರ್ ಅದಾವು. ಇದ್ರ ಒಳಗಡೆ ದೊಡ್ಡ ಸಂಖ್ಯೆ ಯಾವುದು ಅಂತಂದ ತಕ್ಷಣನೇ ಪಟ್ಟನ ನೀವು ಎಲ್ಲರೂ ಆನ್ಸರ್ ಏನು ಹಾಕಿಬಿಡಿದ್ರಿ, ಇದು ದೊಡ್ಡ ಸಂಖ್ಯೆ, ಇದು ದೊಡ್ಡದಲ್ಲ. ನಾನು ಏನು ಹೇಳಿದ್ದೆ ಸ್ಟಾರ್ಟಿಂಗು, ದಶಮಾಂಶ ಸಂಖ್ಯೆಗಳನ್ನು ಬಿಟ್ಟು ಪೂರ್ಣ ಸಂಖ್ಯೆ ಒಳಗಡೆ ಯಾವುದು ದೊಡ್ಡದು ನೋಡ್ಕೋಬೇಕು, ಅದು ದೊಡ್ಡ ಸಂಖ್ಯೆ ಆಗಿರ್ತದೆ. ಇದ್ರ ಒಳಗಡೆ ಪೂರ್ಣ ಸಂಖ್ಯೆ ಯಾವುದು? ಇಲ್ಲಿ 3 ಅಷ್ಟೇ. ಇಲ್ಲಿ 152 ಇದೆ. ಹಾಗಾದ್ರೆ 3 ದೊಡ್ಡದು, 152 ದೊಡ್ಡದು, 152 ದೊಡ್ಡದು. ಹಾಗಾದ್ರೆ ಫಸ್ಟ್ ಇದನ್ನು ಬರೀಬೇಕು, 152.2ನ ಬರೀರಿ. ನೆಕ್ಸ್ಟ್ ಇದನ್ನ ಎಲ್ಲಿ ಬರ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್. ಈಗ ಇದನ್ನ ಎಲ್ಲಿ ಬರೀಬೇಕಪ್ಪ ಅಂದ್ರೆ ನಾನು ಇಲ್ಲಿ ಪಾಯಿಂಟ್ ಐತಲ್ಲ, ಆ ಪಾಯಿಂಟನ್ನು ಇಲ್ಲಿ ಬರೀಬೇಕು. ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಬರೀಬೇಕು. ಪಾಯಿಂಟ್ ಹಿಂದಿನ ಸಂಖ್ಯೆ ಏನಿದೆ ನೋಡ್ರಿ, 3 ಇದೆಯಲ್ಲ, ಆ 3ನ ಇಲ್ಲಿ ಬರೀಬೇಕು. 3ನ ಹೋಗಿ ನೀವು ಇಲ್ಲಿ ಬರೆಯಂಗಿಲ್ಲ, 3 2 4 ಇಲ್ಲಿ ಬರೆಯಂಗಿಲ್ಲ. ಹಾಗಾದ್ರೆ ಬಿಂದು ನಂತರ ಇದೆಲ್ಲ ಸಂಖ್ಯೆಗಳನ್ನು ಇಲ್ಲಿ ಬರ್ಕೊಂಡ್ಬಿಡ್ರಿ. 3 ಆದ್ಮೇಲೆ ಏನಿದೆ, 2 ಇದೆ, 4 ಇದೆ, 2 ಇದೆ, ಮತ್ತು 8 ಇದೆ. ಇಷ್ಟು ಬರ್ಕೊಂಡು ಎಡಿಷನ್ ಮಾಡಬೇಕು, ಕೂಡಿಸ್ಬೇಕು. ಎಡಿಷನ್ ಮಾಡಕ್ಕೆ ಇಲ್ಲಿ ಮೇಲೆ ಇಲ್ಲಂದ್ರು 0 ಬರ್ಕೋರಿ, ಅಥವಾ ಬರ್ಲಿ ಇಲ್ಕಂದ್ರು ನಡೀತದೆ. 8ಕ್ಕೆ 8, 2ಕ್ಕೆ 2, 4ಕ್ಕೆ 4. 2 2 ಎಷ್ಟಪ್ಪ ಅಂದ್ರೆ 4, ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಕೊಟ್ಬಿಡ್ರಿ. 2 3 ಎಷ್ಟಪ್ಪ ಅಂದ್ರೆ 5, 5ಕ್ಕೆ 5, 1ಕ್ಕೆ 1, 155.442 ಇದ್ರ ಆನ್ಸರ್ ಆಗ್ತದೆ. ಇದು ಯಾವಾಗ ಭಿನ್ನರಾಶಿ ಸಂಕಲನ ಹೇಳಾಕತ್ತೀನಿ ನಾನು, ದಶಮಾಂಶ ಸಂಕಲನಗಳನ್ನ ಹೇಳಾಕ್ತೀನಿ. ದಶಮಾಂಶ ಸಂಕಲನ ಒಳಗಡೆ ಪಾಯಿಂಟನ್ನ ಎಲ್ಲಿ ಕೊಡಬೇಕು, ಯಾವ ಥರ ಸಂಖ್ಯೆಗಳನ್ನ ಹಚ್ಕೋಬೇಕು ಅಂತೇಳಿ ಮೊದಲು ಇದು ಬೇಸಿಕ್ಸು ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ.
ಒಂದು ವೇಳೆ ಪಾಯಿಂಟ್ ಕೊಡೋದು ಏನಾದರೂ ನೀವು ತಪ್ಪು ಮಾಡಿಬಿಟ್ರಪ್ಪ ಅಂದ್ರೆ ಟೋಟಲ್ ಆನ್ಸರೇ ತಪ್ಪಾಗ್ತದೆ. ಹೀಗಾಗಿ ಡಿಫ್ರೆನ್ಸ್ ಏನಾಯ್ತು ಅನ್ನೋದು ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀರಿ. ಇದೇ ಥರ ಎಡಿಷನ್ಸ್ ಒಳಗಡೆ ಇನ್ನು ನಿಮ್ಗೆ ಯಾವುದೇ ಥರ ಕ್ವಶನ್ಸ್ನ ಹಾಕಲಿ ನೀವು ಆನ್ಸರ್ಸ್ಗಳನ್ನು ಮಾಡ್ತೀರಿ. ಸದ್ ಸುಮ್ಮನೆ 345.6 ಹಾಕಿದ್ರೆ ಅಂತ ಕೊಡಿ, ಪ್ಲಸ್ ಇಲ್ಲಿ 24.34 ಇದ್ರ ಒಳಗಡೆ ಇಷ್ಟು ಹಾಕಿದಾಗ ನೀವೇನು ನೋಡ್ಬೇಕಂತ ಹೇಳಿದೆ ನಾನು, ಪೂರ್ಣ ಸಂಖ್ಯೆ ಯಾವ್ದು ದೊಡ್ಡದಿದ್ದಾಗ ಪೂರ್ಣ ಸಂಖ್ಯೆ 345, ಇಲ್ಲಿ 24 ಇದೆ. ಹಾಗಾದರೆ 345 ದೊಡ್ಡದಾಯಿತು. ಹಾಗಾದರೆ ಇಲ್ಲಿ 24 ಇದೆ. 24 ಅಂದ್ರೆ ಪಾಯಿಂಟ್ ಎಲ್ಲಿದೆ ನೋಡ್ರಿ, ಪಾಯಿಂಟ್ ಇಲ್ಲಿದೆ. ಹಾಗಾದರೆ 24 ಸ್ಥಾನ ಇಲ್ಲಿ ಎರಡೇ ಸ್ಥಾನ ಇದೆ. ಹಾಗಾದ್ರೆ 24 ಈ ಸೈಡ್ಲಿಂದ ಬರೋಂಗಿಲ್ಲ, ಇಲ್ಲಿ ಸ್ಥಾನ ಇದೆ. ನೆಕ್ಸ್ಟ್ 3, ನೆಕ್ಸ್ಟ್ ಏನಿದೆ 4 ಇದೆ. ಕೂಡಿಸ್ಬಿಡ್ರಿ, ಇಲ್ಲಿ ಮೇಲೆ ಏನಿಲ್ಲ 0 ಇಟ್ಕೊಳ್ರಿ. 4ಕ್ಕೆ 4, 6 3 9, ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇರಬೇಕು. 5 4 ಎಷ್ಟಪ್ಪ ಅಂದ್ರೆ 9, 4 2 6, 3ಕ್ಕೆ 3, 369.94 ಇದರ ಆನ್ಸರ್ ಆಗಿರ್ತದೆ. ಇದು ಏನು, ದಶಮಾಂಶಗಳ ಸಂಕಲನ. ಇನ್ನು ದಶಮಾಂಶಗಳ ವ್ಯವಕಲನ ಯಾವ ಥರ ಮಾಡಬೇಕು, ಡೆಸಿಮಲ್ ಸಬ್ಟ್ರಾಕ್ಷನ್ಸ್ ಅಂತ ಹೇಳ್ತಿರ್ತೀವಿ. ಹಾಗಾದರೆ ಇಲ್ಲಿ ಈ ಥರ ನಂಬರ್ ಹಾಕ್ತೇನೆ, 282864 ಹಾಕಿ ಇಲ್ಲೊಂದು ಪಾಯಿಂಟ್ ಹಾಕ್ತೇನೆ, ಮೈನಸ್ 36.24 ಈ ಥರ ಹಾಕಿದಾಗ ಇದನ್ನು ಕೂಡ ಪೂರ್ಣ ಸಂಖ್ಯೆ ಒಳಗಡೆ ಯಾವುದು ದೊಡ್ಡದಿದೆ ಅದರ ಮೇಲೆ ಬರ್ಕೋಬೇಕು. ಇದ್ರಾಗ ನೋಡ್ರಿ ಪೂರ್ಣ ಸಂಖ್ಯೆ 286 ದೊಡ್ಡದಿದೆ, 36 ಚಿಕ್ಕದಿದೆ. ಹಾಗಾದರೆ ಇದ್ರ ಕೆಳಗಡೆ ಇದನ್ನ 286.4 ಅಂತ ಬರೀರಿ. ಬರೋದಾದ್ಮೇಲೆ ಇಲ್ಲಿ 36 ಇದೆ, 36 ಬರೀರಿ. ಓಕೆ, ಪಾಯಿಂಟ್ ಕೆಳಗಡೆ ಪಾಯಿಂಟು, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಈ ಸದ್ದ ಇದನ್ನ ಕಳೀರಿಯಪ್ಪ ಅಂತಂದಾಗ ಸ್ಟಾರ್ಟಿಂಗ್ ನೀವು ಯಾವ ಥರ ಕಳಿತೀರಿ ಗೊತ್ತಾಗ್ತಾ, ಈ ಥರ ಇಲ್ಲಿ ಏನೂ ಇಲ್ಲ ಅಂದ್ರೆ 4ಕ್ಕೆ 4 ಹಚ್ಚಿಬಿಡ್ತೀರಿ. ಇದನ್ನು 4ರಾಗ 2 ಕಳೆದ್ರೆ 2 ಅಂತ ಮಾಡ್ತೀರಿ. ಹಿಂಗೆ ಮಾಡಕ್ಕೆ ಹೋದ್ರಪ್ಪ ಅಂದ್ರೆ ಆನ್ಸರ್ ತಪ್ಪಾಗ್ತದೆ. ಯಾಕೆ ತಪ್ಪಾಗ್ತದೆ ಸರ್? ಮತ್ತು ಇನ್ನೇನು ನೀವು ಹಗಳೇ ಅದೇ ಥರ ಮಾಡಿದ್ರಲ್ಲ, ಕೂಡ್ಸೋದ್ರಾಗ ಮ್ಯಾಲೆ ಏನೂ ಇರ್ಲಿಕ್ಕೆ ಅದೇ ಸಂಖ್ಯೆನ ಬರ್ಕೊಂಡ್ರಿ. ಎಡಿಷನ್ಸ್ ಒಳಗಡೆ ನಡೀತದೆ, ಸಬ್ಟ್ರಾಕ್ಷನ್ಸ್ ಒಳಗಡೆ ಇಲ್ಲ. ಹಾಗಾದರೆ ಇದನ್ನು ಯಾವ ಥರ ಮಾಡಬೇಕು? ಮ್ಯಾಲೆ ಏನೂ ಇಲ್ಲಪ್ಪ ಅಂದ್ರೆ ಇಲ್ಲಿ ಏನಿಲ್ಲ ಅಂತ ಏನು ಹಚ್ಕೋಬೇಕಂತ ಹೇಳಿದ್ದೆ ನಾನು, 0 ಹಚ್ಕೋಬೇಕಂತ ಹೇಳಿದ್ನ. ಹಾಗಾದರೆ ಕಳಿ ಮುಂದಾಗ ಕೆಳಗಡೆ ದೊಡ್ಡ ಸಂಖ್ಯೆ ಇತ್ತಪ್ಪ ಅಂದ್ರೆ ಮೇಲಿರುವಂಥ ಸಂಖ್ಯೆನನ್ನು ನಾವು ಕೈಲಾ ಕೊಡಬೇಕು, ಅಥವಾ ಅದನ್ನು ಸಂಖ್ಯೆನ ಇದು 0 ಇತ್ತಪ್ಪ ಅಂದ್ರೆ ಅದನ್ನು 10 ಅಂತ ತಿಳ್ಕೊಬೇಕು. ಇಲ್ಲಿ 1 ಇತ್ತಪ್ಪ ಅಂದ್ರೆ ಅದನ್ನು 11 ಅಂತ ತಿಳ್ಕೊಬೇಕು. 2 ಇತ್ತಪ್ಪ ಅಂದ್ರೆ ಅದನ್ನು 12 ಅಂತ ತಿಳ್ಕೊಬೇಕು. ತಿಳ್ಕೊಬೇಕಪ್ಪ ಅಂದ್ರೆ 10 ಅಂತಂದಾಗ ಇದಕ್ಕೊಂದು ಕೈಲಾ ಕೊಡ್ಬೇಕು. ಇಲ್ಲಿ ಅವಾಗ 10ರಾಗ 4 ಕಳೀರಿ 6. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ 2 1 3 ಆಯಿತು. 4ರಾಗ 3 ಕಳೆದ್ರೆ 1. ಮುಂದೆ ಇಲ್ಲಿ ಕೈಲಾ ಬರಲಿಲ್ಲ. ಹಾಗಾದ್ರೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕೊಟ್ಬಿಡ್ರಿ. 6ರಾಗ 6 ಕಳೀರಿ 0, 8ರ 3 ಕಳೀರಿ 5, 2ಕ್ಕೆ 2. ಕೆಳಗಡೆ ಇಲ್ಲಿ ಏನು ಇರಲಿ ಅಂದ್ರೆ 0 ಇರ್ತದೆ. 2ಕ್ಕೆ 2, 250.16 ಬರ್ತದೆ. ಇದರ ಆನ್ಸರ್ ಆಗ್ತದೆ. ಇದು ಯಾವಾಗ? ದಶಮಾಂಶಗಳ ವ್ಯವಕಲನ ಒಳಗಡೆ. ಒಂದು ವೇಳೆ ಇನ್ನೊಂದು ಎಕ್ಸಾಂಪಲ್, ಈ ಸದ್ದ ಸಂಖ್ಯೆನ ಸ್ವಲ್ಪ ದೊಡ್ಡ ಹಾಕು, 28 ಈ ಥರ ಹಾಕಿ ಪಾಯಿಂಟನ್ನು ಒಂದು ಪಾಯಿಂಟ್ ನಿಲ್ಲಿ ಕೊಡ್ತೀನಿ, ಮೈನಸ್ 3264.31. ಸುಮ್ಮನೆ ಈ ಥರ ಸಂಖ್ಯೆ ಹಾಕಿದಾಗ ನಾವೇನು ಮಾಡಬೇಕಪ್ಪ ಅಂದರೆ ಇದ್ರ ಒಳಗಡೆ ಪೂರ್ಣ ಸಂಖ್ಯೆ ದೊಡ್ಡದು ಯಾವುದಿದ್ರೆ ಇದು ದೊಡ್ಡದಿದೆ. ಹಾಗಾದರೆ ಫಸ್ಟ್ ಇದನ್ನು ಬರೀಬೇಕು. 3264.31 ಇದೆ ಬರೋದು. ನೆಕ್ಸ್ಟ್ ಇಲ್ಲಿ 28 ಇದೆ. 28ನ ಎಲ್ಲಿ ಬರೀಬೇಕು? ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಬರ್ಬೇಕಪ್ಪ ಅಂದ್ರೆ 28ನ್ನು ನಾನು ಇಲ್ಲೇ ಬರೀಬೇಕು. ಇಲ್ಲಿ ಜಾಗ ಆದಂತೆ ಇಲ್ಲಿ ಬರೆಯಂಗಿಲ್ಲ. ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಬರಬೇಕು ಯಾವಾಗ? ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ಸ್ ಮಾಡುವ ಹೊತ್ನಾಗ. ನೆಕ್ಸ್ಟ್ ಇಲ್ಲಿ 642 ಐತೆ, 642 ಇಷ್ಟು ಬರೀರಿ. ಇದನ್ನು ಮೈನಸ್ ಮಾಡಿರಿ. ಮೇಲೆ ಏನೂ ಇಲ್ಲ ಅಂದ್ರೆ 0 ಇರುತ್ತದೆ. ಇಷ್ಟು ಬರ್ಕೊಂಡ್ಮೇಲೆ ನೆಕ್ಸ್ಟ್ ಜರ್ನಿ ಇದನ್ನು 10 ಅಂತ ತಿಳ್ಕೊಬೇಕು. 10ರಾಗ 2 ಕಳೆದ್ರೆ 8, 1 ಕ್ಯಾರಿ, ಹೌದಾ? ನೆಕ್ಸ್ಟ್ 4 1 ಎಷ್ಟಾಯ್ತಪ್ಪ ಅಂದ್ರೆ 5 ಆಯಿತು. ಮೇಲೆ 11, 11ರಾಗ 5 ಕಳೀರಿ 6, ನೆಕ್ಸ್ಟ್ 1 ಕ್ಯಾರಿ. 11 ಅಂತ ತಗೊಂಡಾಗ ಇಲ್ಲೊಂದು ಕ್ಯಾರಿ ಕೊಟ್ಟು ಬಿಡೋದು ಫಸ್ಟ್ಗೆ. ನೆಕ್ಸ್ಟ್ 6 1 ಎಷ್ಟಾಯ್ತಪ್ಪ ಅಂದ್ರೆ 7 ಆಯಿತು. ಮೇಲೆ 3 ಅದಪ್ಪ ಅಂದ್ರೆ ಅದನ್ನು 13 ಅಂತ ತಿಳ್ಕೊಬೇಕು. 13 ಅಂತ ತಿಳ್ಕೊಂಡಾಗ ಒಂದನ್ನು ಕೈಲಾ ಕೊಡಬೇಕು. 13 ಒಳಗಡೆ ಇಲ್ಲಿ ಎಷ್ಟನ್ನು ಕಳಿಬೇಕಪ್ಪ ಅಂದ್ರೆ 13 ಒಳಗಡೆ 7 ಕಳಿಬೇಕು. 7ನ್ನು ತೆಗೆದೋಗಿರಿ, ಎಷ್ಟು ಉಳಿಯುತ್ತದೆ? 10 ಒಳಗೆ ನಿಮ್ಗೆ ಕಳಿ ಲೆಕ್ಕನ ಹೆಂಗೆ ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡೋಕಪ್ಪ ಅಂದ್ರೆ ಈಗ 10 13 ಮೈಂಡ್ನಾಗ ಇಟ್ಕೋಬೇಕು. ಇಲ್ಲಿ ಕಳಿಬೇಕಾಗಿದೆ ಎಷ್ಟು? ನಾನು 7 ಅಂದರೆ 10
13 ಇದ್ದಾಗ 3ನ ಆಲ್ರೆಡಿ ಮೈಂಡ್ಲಿಂದ ತೆಗೆದೋಗ್ಬೇಕು. 3 ತೆಗೆದು ಹೋಗಿದ್ದೀವಿ. ಇನ್ನು ಎಷ್ಟು ತೆಗೆದೀವಿ ನಾವು 10ರಾಗ 6 10ರಾಗ 3 ತೆಗೆದೀವಿ. ಇನ್ನು ಎಷ್ಟು ತೆಗೆದೋಗ್ಬೇಕು 4 ತೆಗಿಬೇಕು. ಅವಾಗ ಉಳಿದೆಷ್ಟು 6. ಹೌದಾ? ಇವನ್ನ ಪ್ರಾಕ್ಟೀಸ್ ಮಾಡಿದವ್ರಿಗೆ ಏನಾಗ್ತದಪ್ಪ ಅಂದ್ರೆ ಸ್ಪೀಡಾಗಿ ಹೋಗ್ತದೆ. ಇಲ್ಲಿಕಪ್ಪ ಅಂದ್ರೆ ಹಿಂಗೆ ಕೈ ಹಿಡ್ಕೊಂಡು ಕುಂದಿರ್ತಾರೆ. 10 ಇವೊಂದು 3 ಕೈಯ ಹಿಡಿದು 3 ಇಲ್ಲಿ ತೆಗೆದೋಗಿದ್ದು ನೆಕ್ಸ್ಟ್ 4 5 6 7 ಈ ಥರ ಮಾಡ್ಕೋತಾ ಕೂತ್ರೆ ಇಲ್ಲಿ ಟೈಮ್ ಇರಂಗಿಲ್ಲ. ಬೈಲೆಕ್ಕ ಇವಕ್ಕೂ ಬಿಡಿಸಿ 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 ಏನಾಗಬೇಕು ಪ್ರಾಕ್ಟೀಸ್ ಆಗಬೇಕು. 10ರಾಗ 7 ತೆಗೆದ್ರೆ ಇನ್ನು ನಮ್ಗೆ ಇಲ್ಲಿ ಎಷ್ಟು ಉಳಿತದಪ್ಪ ಅಂದ್ರೆ 6 ಉಳಿತದೆ. ಸಾರಿ 13ರಾಗ 7 ತೆಗೆದ್ರೆ ಇಲ್ಲಿ 6 ಉಳಿತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ 8 1 9 ಆಯಿತು. ಈ ಥರ ಸಂಖ್ಯೆಗಳು ಬಂದಾಗ ಮೇಲೆ ಚಿಕ್ಕ ಸಂಖ್ಯೆ ಇದ್ದಾಗ ಇದು 14. 14ರಾಗ 8 ಕಳೆದ್ರೆ 6 ಆಕ್ಕಿತ್ತು. 14ರಾಗ 8 ಕಳೆದ್ರೆ 6. ಬಟ್ ಇಲ್ಲಿ ಇನ್ನೊಂದು ಕಳಿಬೇಕು. ಹಾಗಾಗಿ 14ರಾಗ 8 1 9 ಕಳೆದ್ರೆ ಎಷ್ಟು ಉಳಿತದಪ್ಪ ಅಂದ್ರೆ 5 ಉಳಿತದೆ. ಕ್ಲಿಯರ್? ನೆಕ್ಸ್ಟ್ 2 1 3 ಆಯಿತು. ಇಲ್ಲಿ ಮೇಲೆ ದೊಡ್ಡ ಸಂಖ್ಯೆ ಇದೆ, ಅವಾಗೇನು ಕ್ಯಾರಿ ಕೊಡೋ ಅವಶ್ಯಕತೆ ಇಲ್ಲ. ಮೇಲೆ ದೊಡ್ಡ ಸಂಖ್ಯೆ ಇತ್ತು, ಕೆಳಗಡೆ ಸಣ್ಣ ಸಂಖ್ಯೆಗಳಿದ್ದಪ್ಪ ಅಂದ್ರೆ ಕ್ಯಾರಿ ಕೊಡೋ ಅವಶ್ಯಕತೆ ಇಲ್ಲ. ಮೇಲಿನ ಸಂಖ್ಯೆ ಒಳಗಡೆ ಕೆಳಗಿನ ಸಂಖ್ಯೆಗಳನ್ನು ಕಳೆದ್ಬೇಕು. 2 1 3. ಹಾಗಾಗಿ ಮೇಲೆ ದೊಡ್ಡ ಸಂಖ್ಯೆ 6 ಇದೆ. 6 3 ಕಳೆದ್ರೆ 3. ಇಲ್ಲಿ ಕೆಳಗಡೆ ಇಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ. ಇಲ್ಲಿ 2 ಇತ್ತಪ್ಪ ಅಂದ್ರೆ 2 ಬರೀರಿ, 3 ಇತ್ತಪ್ಪ ಅಂದ್ರೆ 3 ಬರೀರಿ. ಈ ಸದ್ದ ಪಾಯಿಂಟ್ ಕೊಡೋದಿಲ್ಲಪ್ಪ ಅಂದ್ರೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕೊಟ್ಬಿಡ್ರಿ. 3235.668 ಇದರ ಆನ್ಸರ್ ಆಗಿರ್ತದೆ. ಇದು ಏನಪ್ಪ ಅಂದ್ರೆ ದಶಮಾಂಶಗಳ ವ್ಯವಕಲನ ಯಾವ ಥರ ಮಾಡ್ಬೇಕಂತೇಳಿ ಹೇಳಿದೆ. ನಿಮ್ಗೆ ಯಾವುದೇ ಸಂಖ್ಯೆಗಳನ್ನು ಕೊಡಲಿ, ನೀವೇನು ಮಾಡ್ರಪ್ಪ ಅಂದ್ರೆ ಆ ಲೆಕ್ಕಗಳನ್ನು ಮಾಡಿ ಈಸಿಯಾಗಿ ಇಂಥವು ನಿಮ್ಗೆ ಬೇಕಾದ ಸಂಖ್ಯೆಗಳನ್ನ ಹಾಕೊಡ್ರಿ. ಪಾಯಿಂಟ್ನ ಇಲ್ಲೇ ಕೊಡ್ಬೇಕಂತೇನಿಲ್ಲ. ನಿಮ್ಮ ಮನ್ಸಿಗೆ ಬಂದಲ್ಲಿ 10 ಸ್ಥಾನಕ್ಕೆ ಕೊಡ್ರಿ, 100 ಸ್ಥಾನಕ್ಕೆ ಕೊಡ್ರಿ, 1000 ಸ್ಥಾನಕ್ಕೆ ಕೊಡ್ರಿ, ಲಕ್ಷ ಸ್ಥಾನಕ್ಕೆ ಪಾಯಿಂಟ್ಗಳನ್ನು ಕೊಟ್ಕೊಡ್ರಿ. ವೇರಿಯೇಷನ್ಸ್ ಮಾಡ್ಕೊಂಡು ಕಳಿದನ್ನ ಪ್ರಾಕ್ಟೀಸ್ ಮಾಡಿರಿ. ನಾರ್ಮಲ್ ಕಳಿ ಲೆಕ್ಕಗಳನ್ನೇ ಬೇರೆ, ದಶಮಾಂಶ ಒಳಗಡೆ ಕಳಿ ಲೆಕ್ಕಗಳೇ ಸ್ವಲ್ಪ ಏನಾಗ್ತವಪ್ಪ ಅಂದ್ರೆ ಚೇಂಜಸ್ ಆಗ್ತವೆ. ಪಾಯಿಂಟ್ ಕೆಳಗಡೆ ಪಾಯಿಂಟ್ನ ಕೊಡಬೇಕು. ಕ್ಲಿಯರ್? ಓಕೆ. ಇನ್ನು ನೆಕ್ಸ್ಟು ಏನಪ್ಪ ಅಂತೇಳಿ ನೋಡಿದಾಗ ದಶಮಾಂಶಗಳ ಗುಣಾಕಾರ ಅಂತೇಳಿ ಕರಿತೀವಿ. ಈ ದಶಮಾಂಶಗಳ ಗುಣಾಕಾರಗಳ ಒಳಗಡೆ ಏನೇನು ಕೇಳ್ತಾನೆ ಎಕ್ಸಾಮ್ಸ್ನಲ್ಲಿ ಅಂತೇಳಿ ನೋಡ್ಕೊತ ಬಂದಾಗ, ದಶಮಾಂಶ ಒಳಗಡೆ ಗುಣಾಕಾರ ಒಳಗಡೆ ಒಂದು ನಿಮಿಷ, ಯಾವ ಬೋರ್ಡ್ ಕ್ಲಿಯರ್ ಬರುತ್ತೆ? ಇದು ಓಕೆ. ದಶಮಾಂಶಗಳ ಗುಣಾಕಾರಗಳನ್ನು ಯಾವ ಥರ ಮಾಡಬೇಕು? ಇಲ್ಲಿ ದಶಮಾಂಶಗಳನ್ನು ಗುಣಾಕಾರ ಮಾಡುವ ಹೊತ್ನ್ಯಾಗ ನಿಮ್ಗೆ ಏನು ಗೊತ್ತಿರಲಿಯಪ್ಪ ಅಂತ ಹೇಳಿದಾಗ ಇವನ್ನ ಫಸ್ಟ್ಗೆ ನಾರ್ಮಲ್ ಎರಡು ಹೇಳ್ತೀನಿ, ನೆನಪಿಟ್ಬೋದು. ಇದೊಂದು 2.4 ಇದೆ, ಸಾರಿ 2.2 ಬರುತ್ತೆ, ನಾನು 2.2 ಅಂತ ತಿಳ್ಕೊಡ್ರಿ. ಇಂಟು ಇದಕ್ಕೆ 2ರಲ್ಲೇ ಗುಣಾಕಾರ ಮಾಡೋದು. ಒಂದು ದಶಮಾಂಶ ಸಂಖ್ಯೆ ಇದೆ, ಒಂದು ಪೂರ್ಣ ಸಂಖ್ಯೆಲಿಂದ ಏನು ಮಾಡಾಕಪ್ಪ ಅಂದ್ರೆ ಗುಣಿಸ್ತಾ ಇದ್ದೀನಿ. ಇವಾಗ ಏನು ಚೇಂಜಸ್ ಆಗ್ತದೆ, ನೆಕ್ಸ್ಟ್ 2 ದಶಮಾಂಶ ಸಂಖ್ಯೆಗಳನ್ನು ಗುಣಿಸೋದ್ನಾಗ ಏನು ಚೇಂಜಸ್ ಆಗ್ತದೆ ಅಂತೇಳಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಇದನ್ನ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಬಿಡ್ಬೇಕು. ಇವಾಗ ಗುಣಾಕಾರ ಒಳಗಡೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಡ್ರಿ. 44 ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ ನೀನು ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ನ ಕೊಟ್ಟು ಬಿಡೋದು. ಹೋಗಿತ್ತಿದ್ರು ಆನ್ಸರ್ ಎಷ್ಟಪ್ಪ ಅಂದ್ರೆ 4.4. ಒಂದು ವೇಳೆ 32.16 ಇತ್ತು ಇಂಟು 4 ಇತ್ತು, ಅವಾಗ ನೀ ಏನು ಮಾಡೋಕಪ್ಪ ಅಂದ್ರೆ ಸೇಮ್ ಇಲ್ಲಿ 4 ಅದ, ಇದಕ್ಕೆ 4ಲೇ ಮಲ್ಟಿಪ್ಲಿಕೇಷನ್ಸ್ನ ಮಾಡ್ತದಮ್ಮ. 4 6 24, 4 1 4, 4 2 6, 4 2 8, 4 3 12 ಇಷ್ಟು ಬರೀತಾರೆ. ಬರೋದಾದ್ಮೇಲೆ ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತೆ, ನೀನು 2 ಸ್ಥಾನ ಬಿಟ್ಟು ಪಾಯಿಂಟನ್ನ ಕೊಟ್ಬಿಡ್ಬೇಕು. ಇದು ಯಾವಾಗ ವರ್ಕೌಟ್ ಆಗ್ತದ? ಒಂದು ದಶಮಾಂಶ ಸಂಖ್ಯೆ ಜೊತೆಗೆ ಒಂದು ಪೂರ್ಣ ಸಂಖ್ಯೆನ ನಾನು ಗುಣಿಸ್ತಾ ಇದ್ದಾಗ. ಇಲ್ಲಿ 4 ಇರ್ಬೇಕಂತಲ್ಲ, 14 ಇರಲಿ, 20 ಇರಲಿ, 28 ಇರಲಿ, 32 ಇರಲಿ, ಯಾವುದಾದ್ರೂ ಸಂಖ್ಯೆ ಇರಲಿ, ಅದು ಒಂದು ಏನಿದೆಯಪ್ಪ ಅಂದ್ರೆ ಬರೀ ಪೂರ್ಣ ಸಂಖ್ಯೆ ಇದೆ, ದಶಮಾಂಶ ಸಂಖ್ಯೆ ಇಲ್ಲ. ಆವಾಗ ಆನ್ಸರ್ ಏನು ಬರ್ತದ? ಇಷ್ಟು ಬರ್ತದೆ. ಹೌದಾ? ಇದು ನಿಮ್ಗೆ ಅರ್ಥ ಆಯ್ತಂತ ಅಂದ್ಕೊಂಡಿದ್ದೀನಿ. ಇದು 4ರಲ್ಲಿ ಮಲ್ಟಿಪ್ಲಿಕೇಷನ್ ಮಾಡಿದ್ದು. ಇನ್ನು ಒಂದು ವೇಳೆ ಸರ್ 2 ದಶಮಾಂಶ ಸಂಖ್ಯೆಗಳಿತ್ತು, ಅವಾಗ ಗುಣಾಕಾರದಾಗ ಪಾಯಿಂಟ್ನಲ್ಲಿ ಇಡಬೇಕು. ಗುಣಾಕಾರ ಎಲ್ಲರಿಗೆ ಬರ್ತಾವೆ, ಪಾಯಿಂಟ್ ಇಡೋದ್ರ ಮೇಲೆ ಆನ್ಸರ್ಸ್ಗಳು ತಪ್ಪಾಗ್ತವೆ. ಈ ಸದ್ ನೋಡ್ರಿ 2.6 ಇದೆ ಅಂತ ತಿಳ್ಕೊಳ್ರಿ, ಇಂಟು ಇದಕ್ಕೆ ನಾನು 2.4 ಹಾಕ್ತೇನೆ. ಅವಾಗ ಏನಾಯ್ತು ನೋಡ್ರಿ, ಇಲ್ಲಿನೂ ಪಾಯಿಂಟ್ ಇದೆ, ಇಲ್ಲಿನೂ ಪಾಯಿಂಟ್ ಇದೆ.
ನಿಮಗೆ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ನೀವೇನು ಮಾಡಬೇಕಪ್ಪ ಅಂದ್ರೆ ಈಗ 24ರ ಮಗ್ಗಿನೂ ಬರಲ್ಲ, 26ರ ಮಗ್ಗಿನೂ ಬರಲ್ಲ. ನಮ್ಗೆ ಸ್ಪೀಡಾಗಿ ಮಲ್ಟಿಪ್ಲಿಕೇಶನ್ಸ್ನ ಬೇಕಪ್ಪ ಅಂದ್ರೆ ನೀವು ಈ ಪಾಯಿಂಟ್ ಇಲ್ಲ ಅಂತ ಬಿಟ್ಬಿಡ್ರಿ. 26, 24ನ್ನ ಏನು ಮಾಡೋಕ್ಕಪ್ಪ ಅಂದ್ರೆ ಬರ್ಕೋಬೇಕು. ಇದನ್ನು ಎರಡು ಥರ ಹೇಳ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಗ್ತದೋ ಅದನ್ನು ಮಾಡಿರಿ. 26 ಮತ್ತು 24ನ್ನ ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ನ ಮಾಡ್ತೀನಿ ನೋಡ್ರಿ. ಕೊನೆಯ ಸಂಖ್ಯೆಗಳನ್ನು ಗುಣಿಸ್ತೀನಿ. 6 ನಾಲ್ಕಲೆ ಎಷ್ಟಪ್ಪ ಅಂದ್ರೆ 24 ಇಲ್ಲಿ ಬರದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲಿಕೇಶನ್ಸ್ ಮಾಡಬೇಕು. 2 ನಾಲ್ಕಲೆ 8, 2 ನಾಲ್ಕಲೆ 8. ನೆಕ್ಸ್ಟ್ 2 6ಲೆ 12, 12 1 8 ಎಷ್ಟಪ್ಪ ಅಂದ್ರೆ ಕೂಡಿಸ್ಬೇಕು ಇದನ್ನು 20. ಹೌದಾ? 12 8 20, 20 1 2 22. ಇಲ್ಲಿ ಕೂಡಿಸಿ ಬರೀಬೇಕು. ನೆಕ್ಸ್ಟ್ ಇದನ್ನು ಆರಂಭ ಹಿಂಗೆ ಮಾಡಿರಿ, ಅಂತ್ಯನೂ ಇದೇ ಥರ ಮಾಡ್ಬೇಕು. 2 2ಲೆ 4, 4 2 ಕೂಡಿಸ್ರಿ ಎಷ್ಟಪ್ಪ ಅಂದ್ರೆ 6. ಹೌದಾ? 2 2ಲೆ 4, 4ಕ್ಕೆ 2 ಕೂಡಿಸಿದ್ರೆ 6, 624 ಇದ್ರ ಆನ್ಸರ್ ಬರ್ತದೆ. ಸರ್ ನನಗೆ ಹಿಂಗೆ ಬರಲಿಲ್ಲ, ನಾನು ಇದನ್ನು ಇನ್ನೊಂದು ಥರ ಹೇಳ್ತೀನಿ. ಇಲ್ಲಿ ನೋಡ್ರಿ, 26 ಇಂಟು ಎಷ್ಟಿದೆ ಅದು 24 ಐತೆ. ಇಲ್ಲಿ ಬಿಡಿಸ್ಥಾನ ಸಂಖ್ಯೆಗಳನ್ನು ಅಬ್ಸರ್ವ್ ಮಾಡ್ರಿ. ಇದ್ರ ಒಳಗಡೆ ಈ ಸಂಖ್ಯೆ ಒಳಗಡೆ ಬಿಡಿಸ್ಥಾನ 4, ಇದ್ರ ಒಳಗಡೆ ಬಿಡಿಸ್ಥಾನ ಸಂಖ್ಯೆ 6. ಬಿಡಿಸ್ಥಾನ ಸಂಖ್ಯೆಗಳನ್ನು ಕೂಡಿಸಿದಾಗ 10 ಆಗ್ಬೇಕು. ನೋಡ್ರಿ, 6 4 ಕೂಡಿಸ್ರಿ 10 ಆಗ್ತದೆ. 10ರ ಸ್ಥಾನ ಸಂಖ್ಯೆಗಳನ್ನು ಅಬ್ಸರ್ವ್ ಮಾಡ್ರಿ. 10ರ ಸ್ಥಾನ ಸಂಖ್ಯೆ ಇಲ್ಲಿ ಆಡದ, ಇಲ್ಲಿ ಆಡದ, ಎರಡೂ ಕಡೆ ಸೇಮ್ ಅದ. ಹಿಂಗಿದ್ದಾಗ ನಾ ಏನು ಮಾಡ್ತೀನಿಪ್ಪ ಅಂದ್ರೆ ಡೈರೆಕ್ಟ್ ಗುಣಾಕಾರ ಮಾಡ್ಬಿಡ್ತೀನಿ. 6 4ಲೆ 24, ಲಾಸ್ಟ್ಗೆ ಆನ್ಸರ್ 24 ಐತಿ ಇಲ್ಲಿ. ಸರಿ, ಇದು 6 ಇಲ್ಲಿ ತೊಗೊಂಬರ್ತೀರಿ. ಇಲ್ಲಿ 2 ಅದ, ಇಲ್ಲಿ 2 ಅದಪ್ಪ ಅಂದ್ರೆ 2ರ ಮುಂದಿನ ಸಂಖ್ಯೆ ಯಾವುದಪ್ಪ ಅಂದ್ರೆ 3. 2 3ಲೆ 6, 624. ಇಷ್ಟು ಬರೆದ್ಮ್ಯಾಗ ಆನ್ಸರ್ ಇಲ್ಲ. ಹಾಗಾದರೆ ಪಾಯಿಂಟನ್ನು ಕೊಡ್ಬೇಕಲ್ಲ. ನಾ ಪಾಯಿಂಟನ್ನು ಯಾವ ಥರ ಕೊಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಹಾಗಾದರೆ ನಾನು ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು? ಇಲ್ಲಿ ಒಂದೇ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕಾ? ನೋ. ಗುಣಾಕಾರ ಒಳಗಡೆ ಇಲ್ಲಿ ಎಷ್ಟು ಸ್ಥಾನ ಬಿಡ್ತದೋ ಇಲ್ಲಿ ಅಷ್ಟೇ ಸ್ಥಾನದನ್ನ ಎರಡಕ್ಕನ್ನ ಕೌಂಟ್ ಮಾಡಿ. ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅದ, ಇಲ್ಲಿ ಒಂದು ಸ್ಥಾನ ಬಿಟ್ಟ ಟೋಟಲ್ ಆಗಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. 1 ಸ್ಥಾನ 2 ಸ್ಥಾನ ಬಿಡ್ರಿ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 6.24 ಇದರ ಆನ್ಸರ್ ಆಗ್ತದೆ. ಇದು ಎಲ್ಲಿ ವರ್ಕೌಟ್ ಆಗ್ತದೆ ಅಂತ ಹೇಳಿದ್ದೀನಿ? ದಶಮಾಂಶಗಳ ಗುಣಾಕಾರ ಒಳಗಡೆ. ಓಕೆ, ದಶಮಾಂಶ ಗುಣಾಕಾರದಾಗ ಈ ಥರ ಮಾಡಬೇಕು. ಓಕೆ, ಅನದರ್ ಎಕ್ಸಾಂಪಲ್ ಹಾಕ್ತೀನಿ, ಇಲ್ಲೊಂದು ಟ್ರೈ ಮಾಡಿರಿ. ಒಂದು ವೇಳೆ ಸಂಖ್ಯೆಗಳನ್ನು ದೊಡ್ಡ ಹಾಕಿದಾಗ 34 6 8 2 ಈ ಥರ ಹಾಕಿ ಪಾಯಿಂಟನ್ನು ನಾನು ಇಲ್ಲೊಂದು ಕೊಡ್ತೀನಿ. ಇಂಟು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಮಗ್ಲಿಗೆ ಹಾಕ್ತಾರೆ ಅವರು. ನಾನು ನಿಮ್ಗೆ ಸುಮ್ಮನೆ ಓಕೆ ಇದಕ್ಕಿಂತ ಒಂದು ಸಂಖ್ಯೆದ ಕಡಿಮೆ ಪಡುತ್ತೆ ನೋಡ್ರಿ, ಮತ್ತು ಕನ್ಫ್ಯೂಸ್ ಆಗ್ಬೋದು. 3 ಡಿಜಿಟರ್ ಅಂತ ತಿಳ್ಕೊಡ್ರಿ. ಇಲ್ಲಿ ಏನಪ್ಪ ಅಂದ್ರೆ 2.8 ಅದಂತ ತಿಳ್ಕೊಡ್ರಿ. ಓಕೆ, ಇಷ್ಟಿದ್ದಾಗ ಮಲ್ಟಿಪ್ಲಿಕೇಶನ್ಸ್ನ ಮಾಡಬೇಕು. ಈಗ ನಿಮ್ಗೆ ಏನು ಬರೋಂಗಿಲ್ಲಪ್ಪ ಅಂತಂತಂಗ 28ರ ಮಗ್ಗಿ ಬರಲಿಲ್ಲ. ನೀವು ಏನು ಮಾಡ್ತೀರಿ? ಒಮ್ಮೆ 8ರಲ್ಲೇ ಮಾಡ್ತೀರಿ, ಒಮ್ಮೆ 2ರಲ್ಲೇ ಮಾಡ್ತೀರಿ. ಹಾಗೆ ಮಾಡೋದು ಒಂದೇ. ನಾನು ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ನ ಹೇಳ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿರಿ. ಇಲ್ಲಪ್ಪ ಅಂದ್ರೆ ನಿಮ್ಗೆ ರೂಢಿ ಹೆಂಗಿರ್ತದೋ ಆ ಥರ ನೀವು ಮಾಡಬೇಕು. ಈಗ ನಾನು ಈ ಥರ ಮಾಡ್ತೀನಿ. 4 ಎಂಟ್ಲೆ ಎಷ್ಟಪ್ಪ ಅಂದ್ರೆ 32 ಅಂತ ಕರಿತೀನಿ. ಡೈರೆಕ್ಟ್ ಬರೆದು ಬಿಡ್ತೀನಿ. 4 ಎಂಟ್ಲೆ 32. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂತಂದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ನ ಮಾಡ್ತೀನಿ. 2 8 16, 4 2 8, 8 6 14, 1 1 2 24, 24 1 3 27, 27 ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಜರ್ನಿ ಏನು ಮಾಡ್ತೀನಪ್ಪ ಅಂತಂದಾಗ ಈ ಸಂಖ್ಯೆಲಿಂದ ಈ ಸಂಖ್ಯೆ 2 3 8 ಎಷ್ಟಪ್ಪ ಅಂದ್ರೆ 24. ನೆಕ್ಸ್ಟ್ 2 2ಲೆ ಎಷ್ಟಪ್ಪ ಅಂದ್ರೆ 4, 24 1 4 28, 28 1 2 ಎಷ್ಟಪ್ಪ ಅಂದ್ರೆ 30. ಇಷ್ಟು ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾದರೆ ಇಷ್ಟಾದಮೇಲೆ ಕೊನೆಯ ಸಂಖ್ಯೆಗಳನ್ನು ಗುಣಿಸ್ಬಿಡ್ತೀನಿ. 3 2ಲೆ 6, 6 3 ಎಷ್ಟಪ್ಪ ಅಂದ್ರೆ 9. ಓಕೆ, 6 3 ಎಷ್ಟಪ್ಪ ಅಂದ್ರೆ ಇಲ್ಲೆಲ್ಲ ಸಂಖ್ಯೆಗಳನ್ನು ಮಲ್ಟಿಪ್ಲಿಕೇಶನ್ಸ್ನ ಮಾಡ್ಕೊಂಡೆ ನಾನು. ನೆಕ್ಸ್ಟ್ ಕೊನೆಯ ಸಂಖ್ಯೆ ಇಲ್ಲಿ ಆರಂಭ ಈ ಸಂಖ್ಯೆಯಲ್ಲಿ ಹತ್ರ ಮಾಡಿರ್ತಾರೆ, ಅಂತ್ಯನೂ ಈ ಥರ ಮಾಡೋದು. 3 2ಲೆ 6, 6 1 3 9. ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಟೋಟಲ್ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ? 2 ಸ್ಥಾನ. ನೀನು 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡು. 90.72 ಇದರ ಆನ್ಸರ್ ಆಗಿರ್ತದೆ. ಓಕೆ, ಇಲ್ಲಿಕಪ್ಪ ಅಂದ್ರೆ ನಿಮ್ಗೆ ಸರ್ ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ಲಪ್ಪ ಅಂದ್ರೆ ನೀವು ನಾರ್ಮಲ್ ಆಗಿ ನೀವೇನು ಮಾಡಿರ್ತೀರಿ 324 ಇಂಟು
2 8 ಬಂದಿರ್ತದಲ್ಲ ಪಾಯಿಂಟ್ ಬಿಡ್ರು ಇಲ್ಲೊಂದು ಪಾಯಿಂಟ್ ಅದ ಇಲ್ಲೊಂದು ಪಾಯಿಂಟ್ ಅದ ಒಮ್ಮೆ ಎಂಟ್ರಲ್ಲೇ ಮಾಡ್ತಾರೆ 8 4 ಎಷ್ಟಪ್ಪ ಅಂದ್ರೆ 32. ಓಕೆ, ಅದೊಂದು ಹೇಳಿಬಿಡ್ತೀನಿ ನೋಡ್ರಿ. ನೀವು ಈ ಥರ ಮಾಡ್ತಾರೆ, ಒಬ್ಬೊಬ್ಬರು 8 ಬಗ್ಗೆನೇ ಸ್ಟಾರ್ಟ್ ಮಾಡ್ತಾರೆ ಅದನ್ನು. 8 4 ಎಷ್ಟಪ್ಪ ಅಂದ್ರೆ 32. ನೆಕ್ಸ್ಟ್ 8 2 16, 16 1 3 ಎಷ್ಟಪ್ಪ ಅಂದ್ರೆ 19, 8 3 24 1 25 ಈ ಥರ ಬರೀತಾರೆ. ಇಲ್ಲೊಂದು ಪ್ಲಸ್ ಹಾಕ್ತಾರೆ. 2 4 8, 2 2 4, 2 3 6 ಇಷ್ಟು ಹಾಕಿ ಇದನ್ನು ಕೂಡಿಸ್ತಾರೆ. 2ಕ್ಕೆ 2 ಇಲ್ಲಿ 8 8 16, ಇದು ಒಂದು ಹೆಚ್ಚಿಗಿದೆ 17 ಆಗ್ತದ. ನೆಕ್ಸ್ಟ್ 5 4 9 9 1 10 ಆಗ್ತದ. 2 3 2 6, 6 2 8, 8 1 9. ಹೌದಾ? ಹಾಗಾದ್ರೆ ಇಲ್ಲೊಂದು ಸ್ಥಾನ ಬಿಟ್ಟು ಪಾಯಿಂಟ್ ಅದ, ಇಲ್ಲೊಂದು ಸ್ಥಾನ ಬಿಟ್ಟು ಪಾಯಿಂಟ್ ಅದ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ ಆನ್ಸರ್ ಎರಡು ಕಡೆ ನೋಡ್ರಿ 90.72, ಇಲ್ಲಿ 90.72. ಎರಡೂ ಕಡೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಸೇಮ್ ಮ್ಯಾಚ್ ಆಗಿ ಬರ್ತದೆ. ಇದು ಮೇಲೆ 3 ಡಿಜಿಟ್ ಕೆಳಗಡೆ 2 ಡಿಜಿಟ್ ಇದ್ದಾಗ ಈ ತರ ನೀವು ಮಾಡಬಹುದು. ಇದು ಎಲ್ಲಿ ವರ್ಕೌಟ್ ಆಗ್ತದೆ? ದಶಮಾಂಶಗಳ ಗುಣಾಕಾರ ಇದ್ದಾಗ. ಸೇಮ್ 3 6 4 2 8 4 ಅಥವಾ ಯಾವುದರ ಒಂದು ಸಂಖ್ಯೆ ಹಾಕೋಬೇಕು. ಹಾಕಿ ಈಗ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಗುಣಾಕಾರ ಮಲ್ಟಿಪ್ಲಿಕೇಷನ್ ಮಾಡೋದು. ಮಲ್ಟಿಪ್ಲಿಕೇಷನ್ ಭಾಳ ಸ್ಪೀಡಾಗಿ ಮಾಡ್ಕೊತ ಹೋಗ್ತಿರ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿರಿ. 4 4 ಎಷ್ಟಪ್ಪ ಅಂದ್ರೆ 16. ಕ್ಲಿಯರ್? ನೆಕ್ಸ್ಟ್ 6 4 ಎಷ್ಟಪ್ಪ ಅಂದ್ರೆ 24. 8 4 ಎಷ್ಟಪ್ಪ ಅಂದ್ರೆ 32. 2 ಕೂಡಿಸಿ 4 2 6, 3 2 5, 56. 56 ಇದೊಂದು ಕೈಲ 57. ಫಸ್ಟ್ ಸ್ಟೆಪ್ ಮುಗೀತು. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡಬೇಕಪ್ಪ ಅಂದ್ರೆ, ಈಗ ಫಸ್ಟ್ಗೆ ಎಷ್ಟು 4 ಸಂಖ್ಯೆಗಳನ್ನು ಮಾತ್ರ ಗುಣಿಸಿರಿ. ಈಗ 6 ಸಂಖ್ಯೆಗಳನ್ನು ಗುಣಿಸ್ಬೇಕು. 3 4 12, 3 4 12, 8 6 48. ನೆಕ್ಸ್ಟ್ ಇದನ್ನ ಗುಣಿಸಿರಿ. ಎಷ್ಟು ಯಾವ್ಯಾವ ಗುಣಿಸಿದ್ರಿ? ಈಗ 3 4 12, 8 6 48. ನೆಕ್ಸ್ಟ್ 4 2 ಇಲ್ಲಿಂದ 4 2 8 ಒಟ್ಟು ಗುಣಿಸ್ಬೇಕು, ಕೂಡಿಸ್ಬೇಕು. 8 8 16, 16 1 2 ಎಷ್ಟಪ್ಪ ಅಂದ್ರೆ 18. 4 5 1 6, 68. 68 ಇಲ್ಲೊಂದು ಕೈಲ ಎಷ್ಟಿದೆ? 5 ಇದೆ. 68ಕ್ಕೆ 2 ಸೇರಿಸಿದ್ರೆ 70, ಮ್ಯಾಗಿನ 3 73. ನೆಕ್ಸ್ಟ್ ಇನ್ನು 4 ಸಂಖ್ಯೆಗಳನ್ನು ಮತ್ತೆ ಮಲ್ಟಿಪ್ಲಿಕೇಷನ್ ಮಾಡ್ಬೇಕು. ಇಲ್ಲಿ 6 2 12, ಈ ಕಡೆ ಬರ್ಕೋತೀನಿ. 6 2 12 ಕಾಣಿಸ್ತೈತೋ ಇಲ್ಲೋ ನೋಡ್ರಿ. 6 2 ಎಷ್ಟಪ್ಪ ಅಂದ್ರೆ 12. ನೆಕ್ಸ್ಟ್ 8 3 ಎಷ್ಟಪ್ಪ ಅಂದ್ರೆ 24. 4 2 ಕೂಡಿಸಿದ್ರೆ 6, 2 1 ಕೂಡಿಸಿದ್ರೆ 3, 36. 36 ಇದಕ್ಕೆ ಒಂದು 7 ಕೂಡಿಸ್ರಿ. 36ಕ್ಕೆ 6 4 ಕೂಡಿಸಿದ್ರೆ 40 ಆಯ್ತು, ಮ್ಯಾಗಿನ 3 43 ಆಯ್ತು. ನೆಕ್ಸ್ಟ್ 3 2 6, 6 4 10. ಟೋಟಲ್ ಆಗಿ ಇದ್ರ ಆನ್ಸರ್ ಇಷ್ಟು ಬಂತು. ಹೌದಾ? ಇಷ್ಟು ಆನ್ಸರ್ ಬಂದಾಗ ಪಾಯಿಂಟ್ ಕೊಡೋದು ಇಂಪಾರ್ಟೆಂಟ್. ಈಗ ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ, ಟೋಟಲ್ ಆಗಿ ನೀನು 3 ಸ್ಥಾನ ಬಿಡಬೇಕು. 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟರೆ ಇಲ್ಲಿಗೆ ಪಾಯಿಂಟ್ ಇಡಬೇಕಾಗ್ತದೆ. ರೈಟ್ ಆನ್ಸರ್ ಇಷ್ಟು ಬರ್ತದೆ. ಇದು ಯಾವುದಪ್ಪ ಅಂದ್ರೆ ದಶಮಾಂಶಗಳ ಗುಣಾಕಾರ. ಗುಣಾಕಾರ ಒಳಗಡೆ ದಶಮಾಂಶ ಗುಣಾಕಾರಗಳನ್ನು ಯಾವ ಥರ ಮಾಡಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಅದೇ ದಶಮಾಂಶ ಗುಣಾಕಾರ ಒಳಗಡೆ ಈಸಿಯಾಗಿ ಇಂಟು 10 ಇದ್ದಾಗ, 100 ಇದ್ದಾಗ, 1000 ಇದ್ದಾಗ ಯಾವ ಥರ ನಾವು ಮಾಡ್ಕೋಬೇಕಪ್ಪ ಅಂತೇಳಿ ಇದನ್ನ ಇಲ್ಲಿ ಎಂತ ನೋಡ್ರಿ. ಇಲ್ಲಿ 2.3621 ಇಂಟು 10 ಅಂತಿದೆ. ಅವಾಗ ನಾವೇನು ಮಾಡಕ್ಕೆ ಹೋಗ್ತೀವಿ? ಇದಕ್ಕೆ ಇಂಟು ಏನು ಮಾಡಕ್ಕೆ ಹೋಗ್ತೀವಿ? 10 ಮಲ್ಟಿಪ್ಲಿಕೇಷನ್ಸ್ ಮಾಡಕ್ಕೆ ಹೋಗಿ 10 1 10, 10 20 ಈ ಥರ ಮಾಡ್ಕೊತ ಹೋಗಿ ಟೈಮ್ ಪಾಸ್ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಇಂಟು ಯಾವುದೇ ಒಂದು ಸಂಖ್ಯೆಗೆ 10 ಮಲ್ಟಿಪ್ಲಿಕೇಷನ್ಸ್ ಮಾಡಿದಾಗ ಅದೇ ಸಂಖ್ಯೆನ ಬರೀಬೇಕು. 23621 ಅಂತ ಬರೆದು ಇಲ್ಲಿ ಒಂದು ಸಂಖ್ಯೆ 10ಕ್ಕೆ ಒಂದು ಸಂಖ್ಯೆ ಹೆಚ್ಚಿಗಿದೆಯಪ್ಪ ಅಂದ್ರೆ ಒಂದು ಜೀರೋನ ಇಲ್ಲಿ ನೀವು ಕೊಟ್ಟು ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಸ್ಥಾನ ಎಷ್ಟಿದೆ ನೋಡ್ರಿ. ಒಂದು ಸ್ಥಾನ ಬಿಟ್ಟು ಏನಿದೆಪ್ಪ ಅಂದ್ರೆ ಪಾಯಿಂಟ್ ಇತ್ತಪ್ಪ ಅಂದ್ರೆ ನೀವೇನು ಮಾಡೋಕ್ಕಪ್ಪ ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ನ ಇಡಬೇಕಷ್ಟೇ. ಇಷ್ಟು ಇಟ್ಬಿಟ್ರೆ ಇದರ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕ್ಲಿಯರ್. ಇಷ್ಟೇ ಇದರ ಆನ್ಸರ್. ಹಾಗಾದರೆ ಒಂದು ವೇಳೆ ಇದೇ ಸಂಖ್ಯೆನೇ ಇತ್ತು ತಂದುಕೊಡಿ. 2.3621 ಇಂಟು ಎಷ್ಟಿತ್ತಪ್ಪ ಅಂದ್ರೆ 100 ಇತ್ತಂತೆ ಕೊಡ್ರಿ. 100 ಇತ್ತಪ್ಪ ಅಂದ್ರೆ ನೀವೇನು ಮಾಡ್ತೀರಿ? ಇದೇ ಸಂಖ್ಯೆನ ಹೊಳ್ಳಿ ಬರೀಬೇಕು. 23621 ಅಂತ ಬರೆದು ಇಲ್ಲಿ 2 0 ಅದಾವ, 2 0ನ ಕೊಡ್ರಿ ಅಥವಾ ಇದನ್ನಾರು ಮಾಡ್ರಿ. ನೀವೇನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, ಇಲ್ಲಿ 1 0 ಇತ್ತು, ಇದ್ರ ಒಂದು ಸ್ಥಾನ ಇಲ್ಲಿ 1 ಸ್ಥಾನ ಬಿಟ್ಟು ನೀವು ಏನು ಮಾಡಿದ್ರಪ್ಪ ಅಂದ್ರೆ ಚಾನ್ಸ್ 1 ಸ್ಥಾನ ಬಿಟ್ಟು ಮುಂದೆ ಕಳಿಸಿದ್ರಿ. ಇಲ್ಲಿ ಪಾಯಿಂಟ್ 1 ಸ್ಥಾನ ಇದೆ. ಹಾಗಾದ್ರೆ ನೀವು ಎಷ್ಟು ಸ್ಥಾನ ಬಿಡ್ಬೇಕು? ಇಲ್ಲಿ 2 0 ಅಂದ್ರೆ
ಇದನ್ನ ಬಿಟ್ಟು 2 ಸ್ಥಾನ ಬಿಡು 1 2 ಬಿಟ್ಟು ಪಾಯಿಂಟ್ನ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿನ ಇಡಬೇಕಷ್ಟೇ. ಭಾಳ ಸಿಂಪಲ್ ಇದೆ ನೋಡ್ರಿ. ಅದೇ 1000 ಇತ್ತಪ್ಪ ಅಂದ್ರೆ ಪಾಯಿಂಟ್ನ ಇಲ್ಲಿಗೆ ಇಡಬೇಕಾಗ್ತದೆ. 3 ಸ್ಥಾನ ಬಿಟ್ಟು ಪಾಯಿಂಟ್ನ ಏನು ಮಾಡಬೇಕಪ್ಪ ಅಂದ್ರೆ ಎಲ್ಲಿ ಪಾಯಿಂಟ್ ಇರ್ತದೋ ಆ ಸ್ಥಾನ ಬಿಟ್ಟು ಇಡ್ಬೇಕಾಗುತ್ತೆ. ಅದೊಂದು ಕ್ಲಿಯರ್ ಮಾಡ್ಕೊಳ್ರಿ. ಇಲ್ಲಿ ಈ ಸ್ಥಾನ ಈ ಒಂದು ಸಂಖ್ಯೆ ಬಿಟ್ಟು ಒಂದು ಪಾಯಿಂಟ್ ಇತ್ತಪ್ಪ ಅಂದ್ರೆ ನೀ ಏನು ಮಾಡಬೇಕು, ಈ ಸಂಖ್ಯೆಯನ್ನು ಬಿಟ್ಟು ಇಲ್ಲಿ ಇಂಟು 10 ಇದ್ದಾಗ .0 ಇಡಬೇಕು, ಪಾಯಿಂಟ್ ಇಡಬೇಕು. ಇಲ್ಲಿ 100 ಇದೆಯಪ್ಪ ಅಂದರೆ ಈ ಸ್ಥಾನ ಬಿಟ್ಟು ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಲ್ಲಿ ಆಲ್ರೆಡಿ ಇದೆ. ಹಾಗಾದರೆ ನೀನು ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಇದು ಇಂಟು 10 ಇಂಟು 100 ಇಂಟು 1000 ಇದ್ದಾಗ ಇದು ವರ್ಕೌಟ್ ಆಗ್ತದೆ. ನೀವು ಇದನ್ನು ಕೂಡ ಮಾಡ್ಕೋಬೋದು. ಇದು ಏನಾಯಿತು, ದಶಮಾಂಶಗಳ ಗುಣಾಕಾರ ಬಗ್ಗೆ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ನಾನು ಹೇಳಿದ್ದೀನಿ. ಇನ್ನು ಲಾಸ್ಟ್ ಯಾವುದಪ್ಪ ಅಂದ್ರೆ ದಶಮಾಂಶಗಳ ಭಾಗಾಕಾರ. ದಶಮಾಂಶಗಳ ಭಾಗಾಕಾರಗಳನ್ನು ಯಾವ ಥರ ಮಾಡಬೇಕು? ದಶಮಾಂಶಗಳ ಭಾಗಾಕಾರ ಫಸ್ಟ್ಗೆ ನಾರ್ಮಲ್ ಸಂಖ್ಯೆಗಳು ಹೇಳ್ತೀನಿ. ಈಗ 25 ಡಿವೈಡೆಡ್ ಬೈ 5 ಇದು ದಶಮಾಂಶ ಸಂಖ್ಯೆ, ಇದು ಪೂರ್ಣ ಸಂಖ್ಯೆ, ಹೌದಾ? ಇದನ್ನು ಭಾಗ ಮಾಡ್ರಪ್ಪ ಅಂದ್ರೆ ನಾನು ಇದನ್ನು 0.5 ಬರೆದು ಬಿಡ್ತೀನಿ. 5 5 25 ರೀ ಸರ್, ಹೆಂಗೆ ಬಂತು 0.5? ಇಲ್ಲಿ ನೋಡ್ರಿ 25 ಇನ್ನು 5 ಭಾಗಾಕಾರ ಮಾಡಿ. ಮೊದಲು 5 5 ಎಷ್ಟಪ್ಪ ಅಂದ್ರೆ 25 ಅಂತೇಳಿ ಕರಿತೀರಿ. 25 25 ಹೋದ್ರೆ 0, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಆಯ್ತಾ. ನೀನು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಂದ್ರೆ ಹಿಂದೆ ಏನು ಇರ್ಲಿಕ್ಕಂದ್ರೆ 0 ಇರ್ತದೆ. 0.5 ಇದರ ಆನ್ಸರ್ ಆಗಿರ್ತದೆ. ಇದು ಯಾವುದು? ಒಂದು ದಶಮಾಂಶ ಸಂಖ್ಯೆ ಇತ್ತು, ಒಂದು ಪೂರ್ಣ ಸಂಖ್ಯೆಯನ್ನು ನಾವು ಭಾಗಾಕಾರ ಮಾಡ್ಕೊತ ಬಂದಾಗ ನಾವು ಈ ಥರ ಇದನ್ನು ಮಾಡ್ಕೊತ ಹೋಗ್ಬೇಕು. ಇದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿದೆ. ಆದರೆ ಕನ್ಫ್ಯೂಸ್ ಆಗೋದು ಏನಪ್ಪ ಅಂತಂದಾಗ 2 ದಶಮಾಂಶ ಸಂಖ್ಯೆಗಳಿದ್ದಪ್ಪ. ಸದ್ದ ಇದು 1.25 ಅದ ಡಿವೈಡೆಡ್ ಬೈ ಇದು 2.5 ಅದ. ಸರ್ ಇದನ್ನು ಭಾಗಾಕಾರ ಮಾಡೋದು ಹೆಂಗೆ? ಇದನ್ನೂ ದಶಮಾಂಶ ಸಂಖ್ಯೆ ಐತಿ, ಇದನ್ನೂ ದಶಮಾಂಶ ಸಂಖ್ಯೆ ಐತಿ. ಪಾಯಿಂಟನ್ನು ಎಲ್ಲಿ ಕೊಡಬೇಕು ಅನ್ನೋದೇ ಇಂಪಾರ್ಟೆಂಟ. ಇಲ್ಲಿ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಿರ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಿರಿ. ಈ ಥರ ಇದ್ದಾಗ ನೀವೇನು ಮಾಡ್ಬೇಡ್ರಪ್ಪ ಅಂದ್ರೆ ದಶಮಾಂಶ ಸಂಖ್ಯೆಗಳನ್ನು ಏನಪ್ಪ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಂಥ ಸಂಖ್ಯೆ ಎಷ್ಟಿದೆ? 125 ಇದೆ, ಆ್ಯಸ್ ಇಟ್ ಈಸ್ ಬರ್ಕೊಡ್ರಿ. ಡಿವೈಡೆಡ್ ಬೈ ಬಿಡಿ 10 100 ಇದೆ, 100 ಬರೀರಿ. ಡಿವೈಡೆಡ್ ಬೈ ಕೊಟ್ಟಂಥ ಸಂಖ್ಯೆ 25 ಅದ, 25 ಬರೀರಿ. ಡಿವೈಡೆಡ್ ಬೈ ಬಿಡಿ 10 ಕೆಳಗಡೆ 10ನ ಆ್ಯಸ್ ಇಟ್ ಈಸ್ನ ಬರೀಬೇಕು. ಬರೆದಾದ್ಮೇಲೆ ಈ ಸೈಡ್ ಇರುವಂಥ ನಂಬರ್ನ ಆ್ಯಸ್ ಇಟ್ ಈಸ್ ಬರೀಬೇಕು. 125 ಡಿವೈಡೆಡ್ ಬೈ 100. ಈ ಡಿವೈಡೆಡ್ ಬೈ ಚಿಹ್ನ ಹೋಗಿ ಗುಣಾಕಾರ ಚಿಹ್ನ ಹಾಕಿದ್ಯಪ್ಪ ಅಂದ್ರೆ ವಿತ್ ಕ್ರಮಾಂಕದ 10 ಮೇಲೆ ಹೋಗ್ತದೆ. 25 ಏನಕ್ಕದಪ್ಪ ಅಂದ್ರೆ ಕೆಳಗಡೆ ಬರುತ್ತದೆ. ನೋಡ್ರಿ ಕ್ಯಾನ್ಸಲ್ ಆಗ್ತೈತಿ. ಈಗ 25 1 25 25 5 125 10 1 10 10 10 100. ಇಲ್ಲಿ ಮೇಲೆ ಏನಿಲ್ಲಪ್ಪ ಅಂದ್ರೆ 5 1 5 ಇದೆ, ಕೆಳಗಡೆ 10 1 10 ಇದೆ. ಕೆಳಗಡೆ 10 ಇತ್ತಪ್ಪ ಅಂದ್ರೆ ಇದನ್ನ ಹೆಂಗೆ ಬರಿಬೋದು ನಾವು? 0.5 ಅಂತ ಬರಿಬೋದಾ? ಆನ್ಸರ್ 0.5. ಇಷ್ಟು ಸಿಂಪಲ್ ಆಗಿ ಈ ಆನ್ಸರ್ಸ್ಗಳನ್ನು ನೀವು ಮಾಡ್ಕೋಬೇಕು. ನಿಮ್ಗೆ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಈ ಮೆಥಡ್ದಾಗ ಮಾಡಿಬಿಡ್ರಿ, ಎಲ್ಲ ಏನಾಗ್ತದಪ್ಪ ಅಂದ್ರೆ ಕ್ಲಿಯರ್ ಆಗ್ತದೆ. ಏನು ಮಾಡ್ಬೇಕು? ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿರಿ. 1.25 ಇತ್ತಪ್ಪ ಅಂದ್ರೆ 125 ಅಂತ ಬರ್ಕೋಬೇಕು. ಅದನ್ನು ಡಿವೈಡೆಡ್ ಬೈ ಪಾಯಿಂಟ್ ಎಷ್ಟಿದೆ? 100 ಇದೆ, ಕೆಳಗಡೆ 100 ಡಿವೈಡೆಡ್ ಬೈ ಹಾಕೋರಿ. 2.5 25 ಬರೀರಿ. ಪಾಯಿಂಟ್ 10 ಸ್ಥಾನಕ್ಕಿದೆ 10. ಈ ಸೈಡ್ ಇರೋದು ನಂಬರ್ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಡಿವೈಡೆಡ್ ಬೈ ಚಿಹ್ನ ಹೋಗಿ ಗುಣಾಕಾರ ಹಾಕಿದಾಗ ಇದರ ರೆಸಿಪ್ರೋಕಲ್ ಹಾಕದೆ ವಿತ್ ಕ್ರಮ ಹಾಕದ 10 ಮೇಲೆ ಹೋಗ್ತದೆ, 25 ಕೆಳಗಡೆ ಬರ್ತದೆ. ಅವಾಗ ಸಾಧ್ಯ ಆದಷ್ಟು ಕ್ಯಾನ್ಸಲ್ ಹೊಡೀರಿ. ಇಲ್ಲಿ ಏನು ಉಳಿತದೋ ಅದನ್ನು ಪಾಯಿಂಟ್ದಲ್ಲಿ ಬರೀರಿ ಅಷ್ಟೇ. ಇದು ಏನಾಗ್ತದಪ್ಪ ಅಂದ್ರೆ 2 ದಶಮಾಂಶ ಸಂಖ್ಯೆಗಳಿದ್ವಪ್ಪ ಅಂದ್ರೆ ಇದನ್ನು ಈ ಥರ ನಾವು ಭಾಗಾಕಾರ ಮಾಡಬೇಕು. ಇನ್ನು ನೆಕ್ಸ್ಟ್ ನಾವು ಏನು ಮಾಡೋಕ್ಕಪ್ಪ ಅಂತಂತೇಳಿ ನೋಡಿದಾಗ ಯಾವುದೇ ಸಂಖ್ಯೆಗಳನ್ನ ಹಾಕಿದಾಗ ಮಾಡ್ಕೊತ ಬರ್ರಿ. ಈಗ ಒಂದು ದಶಮಾಂಶ ಸಂಖ್ಯೆ ಅಪ್ಪ 24.36 ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ 10. ಈ ಥರ ಇತ್ತಪ್ಪ ಅಂದ್ರೆ ಇದರ ಆನ್ಸರ್ ಏನು ಬರೀಬೇಕಪ್ಪ ಅಂದ್ರೆ ಗುಣಾಕಾರದಾಗಿದ್ದಾಗ ಪಾಯಿಂಟ್ ಏನಾಗ್ತಿತ್ತಪ್ಪ ಅಂದ್ರೆ ಮುಂದಕ್ಕೆ ಚಲಿಸ್ತಿತ್ತು. ಇದು ಡಿವೈಡೆಡ್ ಬೈ ಇದೆ, ಪಾಯಿಂಟ್ ಏನು ಮಾಡೋಕ್ಕಪ್ಪ ಅಂದ್ರೆ ಹಿಂದಕ್ಕೆ ಚಲಿಸ್ಬೇಕು. ಕೊಟ್ಟಂಥ ಸಂಖ್ಯೆಯನ್ನು ಆ್ಯಸ್ ಇಟ್ ಈಸ್ ಬರೀರಿ. 2436ನ ಬರೀರಿ. ಪಾಯಿಂಟ್ ಎಲ್ಲಿದೆ? ಇಲ್ಲಿದೆ. ಹಾಗಾದರೆ ಇಲ್ಲಿ ಪಾಯಿಂಟ್ ಇದೆಯಪ್ಪ ಅಂತಂದಾಗ ಇದ್ರ ಹಿಂದಿನ ಸ್ಥಾನಕ್ಕೆ ಚಲಿಸ್ರಿ. ಒಂದು ಪಾಯಿಂಟ್ 10 ಇದೆ ಅಂದ್ರೆ ಒಂದು ಸ್ಥಾನ ಬಿಟ್ಟು 1 0 ಇದೆ, ಅದಕ್ಕೆ ಒಂದು ಸ್ಥಾನನ ಏನು ಮಾಡ್ರಪ್ಪ ಅಂದ್ರೆ ಹಿಂದಕ್ಕೆ ತೊಗೊಂಬಂದ್ಬಿಡ್ರಿ. ಇದು ಆನ್ಸರ್ ಆಗಿರ್ತದೆ. ಅಥವಾ ನಿಮಗೆ ಇನ್ನೂ ಒಂದು ಇಲ್ಲಿ ಇನ್ನೆರಡು ಎಕ್ಸಾಂಪಲ್ಸ್ಗಳಿದ್ದಾವೆ. 10 ಇದ್ದಾಗ 100 ಇದ್ದಾಗ ನಾವು ಯಾವ ಥರ ಮಾಡ್ಕೋಬೇಕು ಅಂತೇಳಿ. ಇಲ್ಲಿ 518.3 ಡಿವೈಡೆಡ್ ಬೈ 10 ಇದೆ ಅಂತ ತಿಳ್ಕೊಡ್ರಿ. ಅವಾಗ ಏನು ಮಾಡೋಕಪ್ಪ ಅಂದ್ರೆ ಸೇಮ್ ಸಂಖ್ಯೆ ಇದನ್ನು ಆ್ಯಸ್ ಇಟ್ ಈಸ್ನ ಬರೆದ್ಬಿಡು. 518 3 ಫಿಕ್ಸ್ ಬರೀರಿ. ಪಾಯಿಂಟ್ ಎಲ್ಲಿದೆ ನೋಡ್ರಿ? ಪಾಯಿಂಟ್ ಇಲ್ಲಿದೆ, ಹೌದಾ? ಮೂಲ ಒಳಗಡೆ ಪಾಯಿಂಟ್ ಎಲ್ಲಿದೆ? ಇಲ್ಲಿದೆ ಅಂತ ತಿಳ್ಕೊಬೇಕು.
ಅದಕ್ಕೆ ಹಿಂದೆ ಇಲ್ಲಿ 10 ಇದೆಯಪ್ಪ ಅಂದ್ರೆ ಒಂದು ಸ್ಥಾನ ಹಿಂದಕ್ಕೆ ಚಲಿಸಿದ್ರೆ ಎಲ್ಲಿ ಬರಬೇಕು? 51.83 ಆನ್ಸರ್ ಆಗ್ತದೆ. ಎಲ್ಲಿರ್ತದೋ ಪಾಯಿಂಟ್ ಅದ್ರ ಹಿಂದಿನ ಸ್ಥಾನಕ್ಕೆ ಪಾಯಿಂಟ್ನ ಕೊಡಬೇಕು. ಯಾವಾಗ? ಡಿವೈಡೆಡ್ ಬೈ 10 ಇದ್ದಾಗ. ಇನ್ನು ಅದೇ ಡಿವೈಡೆಡ್ ಬೈ 100 ಪಾಯಿಂಟ್ ಎಲ್ಲೈತಿ? ಇಲ್ಲಿ ಪಾಯಿಂಟ್ ಐತಿ. ಒರಿಜಿನಲ್ ಹೌದಾ? ಒರಿಜಿನಲ್ ಪಾಯಿಂಟ್ ಇಲ್ಲಿದೆ. ಹಾಗಾದ್ರೆ ಕೊಟ್ಟಂಥ ಸಂಖ್ಯೆಯನ್ನು ಆಸ್ ಇಟ್ ಈಸ್ ಬರೀರಿ. ಇಲ್ಲಿ ಪಾಯಿಂಟ್ ಇದೆಯಪ್ಪ ಅಂದ್ರೆ 2 ಸ್ಥಾನ ಹಿಂದಕ್ಕೆ ಚಲಿಸ್ರಿ. ಇದನ್ನು ಬಿಡ್ರಿ, ಇದನ್ನು ಬಿಡ್ರಿ. ಡಿವೈಡೆಡ್ ಬೈ 2 0 ಅದಾವ, ಅದಕ್ಕೆ 2 ಸ್ಥಾನ ಹಿಂದಕ್ಕೆ ಚಲಿಸ್ಬೇಕು. ಇಲ್ಲಿ ಪಾಯಿಂಟ್ ಅದಪ್ಪ ಅಂದ್ರೆ ಇದನ್ನು ಬಿಡ್ರಿ, ಇದನ್ನು ಬಿಡ್ರಿ. 5.183 ಆಗ್ತದೆ. 1000 ಇತ್ತಾ? 3 ಸ್ಥಾನ ಇಲ್ಲಿ ಪಾಯಿಂಟ 1 2 3 ಬಿಟ್ಟು ಇಲ್ಲಿ ಪಾಯಿಂಟ್ ಕೊಟ್ಟು ಹಿಂದೇನಿಲ್ಲ ಅಂದ್ರೆ 0ನ ಹಾಕಬೇಕು. ಇದು 1000 ಇದ್ದಾಗ 10,000 ಇದ್ದಾಗ 4 ಸ್ಥಾನ ಹಿಂದಕ್ಕೆ ಸರಿಬೇಕು. ಲಕ್ಷ ಇದ್ದಾಗ 5 ಸ್ಥಾನನ ಹಿಂದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಸರಿಬೇಕಾಗ್ತದೆ. ಇದು ದಶಮಾಂಶಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಎಲ್ಲವೂ ಏನು ಮಾಡಿದ್ದೀನಪ್ಪ ಅಂದ್ರೆ ನಿಮಗೆ ಹೇಳಿಕೊಟ್ಟಿದ್ದೀನಿ. ನಿಮ್ಗೆ ಯಾವುದಾದ್ರೂ ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ನಾನು ವಿಷಯಗಳನ್ನು ಮಾತಾಡ್ತಿರ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದಶಮಾಂಶಗಳ ಮೇಲೆ ಮತ್ತು ಭಿನ್ನರಾಶಿಗಳ ಮೇಲೆ ಇವೆರಡು ಚಾಪ್ಟರ್ಗಳನ್ನು ಕಂಪ್ಲೀಟಾಗಿ ನಾನು ಹೇಳಿಕೊಟ್ಟಿದ್ದೀನಿ, ಯಾವ್ಯಾವ ಥರ ಕ್ವಶನ್ಸ್ಗಳು ಬರ್ತಾವೆ ಅಂತೇಳಿ. ಈ ಎರಡೂ ಚಾಪ್ಟರ್ ಇಟ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಟೆಸ್ಟ್ ಥರ ಅಥವಾ ಒಂದಿಷ್ಟು ಕ್ವಶನ್ಸ್ಗಳನ್ನು ತೊಗೊಂಡು ಆ ಕ್ವಶನ್ಸ್ಗಳನ್ನ ಹಿಂದೆ ಎಕ್ಸಾಮ್ಸ್ನಲ್ಲಿ ಭಿನ್ನರಾಶಿಗಳ ಮೇಲೆ ಯಾವ ಕ್ವಶನ್ಸ್ಗಳು ಬಂದವು, ದಶಮಾಂಶಗಳ ಮೇಲೆ ಯಾವ ಥರ ಕ್ವಶನ್ಸ್ಗಳು ಬಂದವು ತೊಗೊಂಡು ಅದನ್ನು ಒಂದು ಸಪ್ರೇಟ್ ಕ್ಲಾಸ್ ಮಾಡಿ ಹಾಕ್ತೀನಿ. ಅದನ್ನು ಕೂಡ ನೋಡ್ಕೊಳ್ರಿ.